ಧರ್ಮಸ್ಥಳ ಪರ ಕೇಸರಿ ಸೇನೆಯ ರಣಕಹಳೆ ಮೊಳಗಿದೆ. ಅಪಪ್ರಚಾರದ ವಿರುದ್ಧ ಬಿಜೆಪಿ ಹೋರಾಟದ ಕಿಚ್ಚೆದ್ದಿದೆ. ಎನ್ಐಎ ತನಿಖೆಗೆ ಕೊಡಬೇಕು ಈ ವಿಚಾರಣೆಯನ್ನ ಅಂತ ಆಗ್ರಹಿಸಿ ಕೇಸರಿ ಸೇನೆ ಸಮರ ಸಾರಿದೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಧರ್ಮ ಜಾಗೃತಿ ಸಮಾವೇಶ. ಈ ಸಮಾವೇಶದಲ್ಲಿ 1,00,000ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಕರ್ನಾಟಕದ ಮೂಲೆ ಮೂಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಧರ್ಮ ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮ ಆದ್ರೆ ಯಾವ ದೇಶದ್ರೋಹಿಗಳು ಇವತ್ತು ಧರ್ಮವನ್ನ ಹೊಡಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ, ಯಾವ ಹಿಂದೂ ಧರ್ಮದ ವಿರೋಧಿಗಳು ಧರ್ಮಸ್ಥಳದ ವಿಚಾರದಲ್ಲಿ ಹೊರದೇಶದಿಂದನೂ ಕೂಡ ಕೋಟಿ ಕೋಟಿ ಹಣವನ್ನು ತೆಗೆದುಕೊಂಡು ಇವತ್ತು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಧರ್ಮವನ್ನು ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಯಾವುದೇ ಶಕ್ತಿಗಳು ಇದ್ರೂ ಸಹ ಅವರನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರೇ, ನಿಮ್ಮ ಅಯೋಗ್ಯ ಕಾಂಗ್ರೆಸ್ ಸರ್ಕಾರದಿಂದ ಆಗೋದಿಲ್ಲ. ಈ ತನಿಖೆ ಇವತ್ತು ಸಿಬಿಐಯಿಂದ ಆಗಬೇಕು, ಇಲ್ಲ ಎನ್ಐಎಯಿಂದ ಆಗಬೇಕು. ಆಗ ಮಾತ್ರ ಇವತ್ತು ಅಸಂಖ್ಯಾತ ಭಕ್ತರಿಗೆ ಇವತ್ತು ನ್ಯಾಯ ಸಿಗ್ತದೆ. ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ನ್ಯಾಯ ಸಿಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇವತ್ತು ನಾನು ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸಾಕಷ್ಟು ಅನೇಕ ಹಿರಿಯರು ಕೂಡ ಮಾತನಾಡೋರಿದ್ದಾರೆ. ಹಿಂದೂ ಸಮಾಜದ ತಾಳ್ಮೆಯನ್ನ ಪರೀಕ್ಷೆ ಮಾಡತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾಡಬಾರದು. ನಿಮ್ದೆ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು, ಇವತ್ತು ಎಡಪಂಥೀಯ ಶಕ್ತಿಗಳು ಒತ್ತಡವನ್ನ ಹೇರ್ತಾ ಇದ್ದಾರೆ ಅಂತ ಹೇಳಿ. ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು, ಬಹಳ ದೊಡ್ಡ ಪಿತೂರಿಯಿಂದ ಅಡಗಿದೆ ಅಂತ ಹೇಳಿ. ಇಷ್ಟಾದ್ರೂ ಕೂಡ ಸಿದ್ದರಾಮಯ್ಯನವರು ತನಿಖೆ ರಾಜ್ಯ ಸರ್ಕಾರ ಮಾಡ್ತೀವಿ ಅಂತ ಹೇಳ್ತಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ಯಾವಾಗ ಡಿ.ಕೆ. ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿ ಈ ಭಾರತ ಭೂಮಿಯ ತಾಯಿಯನ್ನ ನಮಸ್ಕಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು, ಅವರಿಂದನೂ ಕೂಡ ಕ್ಷಮೆ ಕೇಳಿಸ್ತಕ್ಕಂಥ ಕೆಲಸ ನೀವು ಮಾಡಿದ್ರಲ್ಲ ಕಾಂಗ್ರೆಸ್ ಪಕ್ಷದವರು. ಇವತ್ತು ಭಾರತ ಭೂಮಿ ಆ ತಾಯಿಯನ್ನು ಕೂಡ ಗೌರವಿಸ್ತಕ್ಕಂಥದ್ದು ಕೂಡ ಇವತ್ತು ಅಕ್ಷಮ್ಯ ಅಪರಾಧ ಅನ್ನೋ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ನವರು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮಿಂದ ರಾಜ್ಯದಲ್ಲಿ ದೇಶದಲ್ಲಿ ಹಿಂದೂ ಸಮಾಜಕ್ಕೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಹಿಂದೂ ಸಮಾಜಕ್ಕೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮತ್ತೊಮ್ಮೆ ನಾವತ್ತು ಆಗ್ರಹ ಮಾಡ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಮ್ಮ ಧರ್ಮಸ್ಥಳ ಚಲೋ ಹಗುರವಾಗಿ ತೆಗೆದುಕೊಳ್ಬೇಡಿ. ಧರ್ಮಸ್ಥಳ ಚಲೋ ಹಗುರವಾಗಿ ತೆಗೆದುಕೊಳ್ಬೇಡಿ. ನಾನು ಮಂಜುನಾಥೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿಮಗೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಆ ಭಗವಂತ ಸ್ವಲ್ಪ ಬುದ್ಧಿ ಕೊಟ್ಟು ನೀವು ಕೂಡ ಧರ್ಮಸ್ಥಳಕ್ಕೆ ಬಂದು ಮಂಜುನಾಥೇಶ್ವರನ ದರ್ಶನವನ್ನು ಇನ್ನು ಸಪರೇಟ್ ಪಡ್ಕೊಳ್ಳೋ ನಮ್ಮ ಪ್ರತಿನಿಧಿ ಮಾರುತಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಯಾವ ರೀತಿಯಲ್ಲಿ ಕೇಸರಿ ಸೇನೆಯ ರಣಕಹಳೆ ಮೊಳಗಿದೆ ಧರ್ಮಸ್ಥಳದಲ್ಲಿ? ಇನ್ನು ಏನೆಲ್ಲ ವಿಚಾರಗಳನ್ನ ಬಿಜೆಪಿ ಮುಖಂಡರು, ನಾಯಕರು, ವಿಜೇಂದ್ರ ಸೇರಿದಂತೆ ಇನ್ನು ಅನೇಕರು ಹೇಳಿದ್ರು ವೇದಿಕೆ ಮೇಲೆ? ಮಾರುತಿ, ಹಾಗಾಗಿ ಇಷ್ಟೇ ನಾನು ಹೇಳ್ತಕ್ಕಂಥದ್ದು, ಇವತ್ತು ಧರ್ಮಸ್ಥಳ ಚಲೋ ಏನು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. ಇವತ್ತು ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಹೋರಾಟ ಆಗಬಾರದು ಅಂತ ಹೇಳಿದ್ರೆ ಒಂದು ನಿಜಕ್ಕೂ ಈ ರಣಕಹಳೆ ನಿಜಕ್ಕೂ ಮಂಜುನಾಥನಿಗೆ ಮುಟ್ಟಿದೆ ಅಂತ ಹೇಳ್ಬಹುದು. ಯಾಕಂದ್ರೆ ಪ್ರಮುಖವಾಗಿ ಅವರು ಹೇಳಿದಂತೆ 1,00,000 ಜನಸಂಖ್ಯೆ ಅಂತ ಹೇಳಿದ್ರು. ಒಂದಕ್ಕೂ ಅಧಿಕವಾಗಿ ಧರ್ಮಸ್ಥಳದ ಬಳಿ ಜನಸಾಗರ ಹರಿದು ಬರ್ತಾ ಇದೆ. ಪ್ರಮುಖವಾಗಿ ಬೆಳಿಗ್ಗೆ ಅಂದ್ರೆ 6 ಗಂಟೆಯಿಂದ ಧರ್ಮಸ್ಥಳಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಜನರು ಬರ್ತಾ ಇದ್ದಾರೆ. ಅದು ಒಂದೊಂದು ಗ್ರಾಮ, ಒಂದೊಂದು ಜಿಲ್ಲೆ, ಒಂದೊಂದು ತಾಲೂಕುಗಳಿಂದ ಕೂಡ ಜನ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಧರ್ಮಸ್ಥಳದ ಈ ಧರ್ಮಯಾತ್ರೆ ಏನಿದೆ, ಈ ಧರ್ಮಯಾತ್ರೆ ಧರ್ಮಸ್ಥಳದ ಪರವಾಗಿ ಅನ್ನೋ ಒಂದು ವ್ಯವಸ್ಥೆಯಲ್ಲಿ
ರಾಜ್ಯದ ಹಾಲಿ ಮತ್ತು ಮಾಜಿ ಶಾಸಕರು, ಸಚಿವರುಗಳು ಇವರೆಲ್ಲರೂ ಕೂಡ ಈಗ ಲಗ್ಗೆ ಇಟ್ಟಿರುವಂತದ್ದು. ಒಬ್ಬೊಬ್ಬರೇ ಬಂದು ಧರ್ಮಸ್ಥಳ ಮಂಜುನಾಥನ ದರ್ಶನ ಮಾಡಿಕೊಂಡು ಅದಾದ ಹೆಗಡೆ ಅವರನ್ನ ಭೇಟಿ ಆಗುವಂತದ್ದಾಗಿರ್ಬೋದು, ಧರ್ಮಸ್ಥಳ ಪರವಾಗಿ ನಾವಿದ್ದೇವೆ ಅನ್ನುವಂತ ಒಂದಿಷ್ಟು ಘೋಷ ಮಂತ್ರಗಳನ್ನ ಜಪಿಸುವ ಮುಖಾಂತರ ಧರ್ಮಸ್ಥಳದಲ್ಲಿ ಇವತ್ತು ಧರ್ಮಯಾತ್ರೆ ನಡೀತಾ ಇರುವಂತದ್ದು. ಪ್ರಮುಖವಾಗಿ ವೇದಿಕೆಯ ಮೇಲೆ ಜನರನ್ನು ಉದ್ದೇಶಿಸಿ ಮಾತಾಡಬೇಕಾದ್ರೆ ಒಂದಿಷ್ಟು ಜನ ನಾಯಕರು ಹೇಳುವಂತದ್ದು ಏನಂದ್ರೆ, ಹಿಂದಿನ ಕಾಲದಲ್ಲಿ ಯಜ್ಞಯಾಗಾದಿಗಳನ್ನ ಮಾಡಬೇಕಾದ್ರೆ ರಾಕ್ಷಸರು ಬಂದು ಅದನ್ನ ಹಾಳು ಮಾಡುವ ತಂತ್ರವನ್ನು ಮಾಡ್ತಾ ಇದ್ರು. ಹೀಗಾಗಿ ಇವಾಗಲೂ ಕೂಡ ಅದೇ ವ್ಯವಸ್ಥೆ ನಡೀತಾ ಇರುವಂತದ್ದು. ಯಾರಿಗೆ ಏನೋ ಸಮಸ್ಯೆ ಆಗಿದ್ರೆ ಕೋರ್ಟ್ ಕಾನೂನು ಅಂತ ಇರುವ ಸರ್ಕಾರ ಅಂತ ಯಾಕಿದಾವೆ, ಅಲ್ಲಿ ಹೋಗೋದನ್ನ ಬಿಟ್ಟು ಧರ್ಮಸ್ಥಳದ ವಿರುದ್ಧ ತಲೆಬುಡಿ ಅನ್ನೋ ಒಂದು ವಿಷಯ ನಡ್ಕೊಂಡು ಕಟ್ಟುಕತೆಗಳನ್ನ ಕಟ್ಟಿಕೊಂಡು ಈ ರೀತಿಯಾಗಿ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ವ್ಯವಸ್ಥೆ ಕೂಡ ಸಂಪೂರ್ಣವಾಗಿ ನಡೆದಿರುವಂತದ್ದು. ಭಾರತಾಂಬೆ ಹಾಗೂ ಧರ್ಮಸ್ಥಳ ಮಂಜುನಾಥನ ಫೋಟೋಗಳಿಗೆ ಮಾಲಾರ್ಪಣೆ ಮತ್ತು ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು. ಸರಿಸುಮಾರು 30,000ಕ್ಕೂ ಅಧಿಕ ಜನರಿಗೆ ಕುಳಿತುಕೊಳ್ಳಿಕ್ಕೆ ಅಂದ್ರೆ ವಿಐಪಿ, ವಿವಿಐಪಿ ಜೊತೆಗೆ ಸಾಮಾಜಿಕ ಸಾರ್ವಜನಿಕವರೆಗೂ ಕೂತ್ಕೊಂಡು ಕಾರ್ಯಕ್ರಮ ವೀಕ್ಷಣೆ ಮಾಡಲಿಕ್ಕೆ ಕೂಡ 30,000 ಆಸನ ಏರ್ಪಡಿಸಲಾಗಿತ್ತು. ಜೊತೆಗೆ ಜರ್ಮನ್ ಟೆಂಟ್ ಅನ್ನು ಕೂಡ ಬಳಕೆ ಮಾಡಲಾಗಿರುತ್ತದೆ. ಆ ಮಳೆಯ ಮಧ್ಯೆ ಕೂಡ ಜನರು ಧರ್ಮಸ್ಥಳ ಪರವಾಗಿ ನಾವಿದ್ದೇವೆ ಅನ್ನೋ ಜಯಘೋಷಗಳನ್ನು ಕೂಗ್ಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಧರ್ಮಸ್ಥಳದ ಈ ವಿಚಾರ ಏನಿದೆ ಅಂದ್ರೆ, ತಲೆಬುಡೆ ಆಗಿರ್ಬೋದು, ಮತ್ತೆ ಹೊಸದಾಗಿ ಬರ್ತಕ್ಕಂಥ ಮುಖಗಳಿರ್ಬೋದು, ಕಟ್ಟುಕತೆಗಳಿರ್ಬೋದು, ಎಲ್ಲವನ್ನ ನೋಡ್ತಾ ಇದ್ದಾವೆ. SIT ಅಷ್ಟೇ ಯಾಕೆ, NIA ತನಿಖೆ ಕೂಡ ಆಗಲಿ ಅನ್ನೋದು ಇಲ್ಲಿ ಆಗ್ರಹ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ವೀರೇಂದ್ರ ಹೆಗ್ಗಡೆ ಅವರ ಜೊತೆಗೆ ಮಾತನಾಡಿದ ಪ್ರಮುಖ ಎಲ್ಲ ನಾಯಕರುಗಳು ಇದನ್ನೇ ಅಂದ್ರೆ NIA ತನಿಖೆ ಆಗಲೇಬೇಕು. ಯಾಕಂದ್ರೆ ಇಷ್ಟೊಂದು ರೀತಿಯ ಷಡ್ಯಂತ್ರಗಳು ನಡೀತಾ ಇದ್ದಾವೆ. ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬೊಬ್ಬರಾಗಿ ಒಂದೊಂದು ವಿಷಯಗಳನ್ನು ತೆಗೆದುಕೊಂಡು ಬಂದು ಕಟ್ಟುಕತೆಗಳನ್ನು ಕಟ್ಟಿ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಕ್ಕೆ ಹೋಗ್ತಾರೆ. ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಈ ರೀತಿಯ ದಾಳಿಯನ್ನು ನಾವು ಖಂಡಿಸ್ತೇವೆ ಅನ್ನುವಂತ ಬಿಜೆಪಿಯ ಎಲ್ಲ ಮುಖಂಡರ ಒಂದೇ ಮಂತ್ರ ಆಗಿರುವಂತದ್ದು. ಪ್ರಮುಖವಾಗಿ ಬೆಳಗಿನಿಂದ ಅಂದ್ರೆ ನಿನ್ನೆಯಿಂದ ಕೂಡ ಒಂದಿಷ್ಟು ಜನ ಮುಖಂಡರು ಮುಂಚಿತವಾಗಿ ಬಂದು ಉಳ್ಕೊಂಡಿದ್ರು. ಇವತ್ತು ಬೆಳಗ್ಗೆ ಕೂಡ ಈಗಲೂ ಕೂಡ ಪ್ರಮುಖ ನಾಯಕರು ಬರ್ತಿರುವಂತದ್ದು. ವಿಜೇಂದ್ರ ಅವರು ಕೂಡ ಮಾತಾಡ್ತಾ ಅದೇ ವಿಷಯ ಹೇಳಿದ್ದು, ಈ ಷಡ್ಯಂತ್ರ ನಡೀತಿರೋದ್ರಿಂದ NIA ತನಿಖೆ ಮಾಡಿಸೋ ಕೆಲಸ ನಾವು ಮಾಡೇ ಮಾಡ್ತೀವಿ. ಯಾಕಂದ್ರೆ ಪ್ರಮುಖವಾಗಿ ರಾಜ್ಯ ಸರ್ಕಾರ ಇಲ್ಲಿ ಒಂದು SIT ಅನ್ನು ಮಾಡಿ ಕೈ ತೊಳ್ಕೊಂಡು ಕೆಲಸ ಮಾಡ್ತಾ ಇದೆ. ಆದರೆ ಧರ್ಮಸ್ಥಳದ ವಿರುದ್ಧವಾಗಿ ನಿರಂತರವಾಗಿ ಅಪಪ್ರಚಾರ ನಡೀತಾನೆ ಇದೆ. ಇದಕ್ಕೆ ಕೊನೆಯೇ ಇಲ್ವಾ? ಹಾಗಾದ್ರೆ ತೋರಿಸಿದ ಜಾಗದಲ್ಲೆಲ್ಲ ತಗುಗುಂಡಿಗಳನ್ನು ಅಗದ್ರು ಧರ್ಮಸ್ಥಳವನ್ನು ಒಂದು ಮಾತ್ರ ಬಿಟ್ಟಿದ್ದಾರೆ. ಯಾಕೆ ಇದು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಯಾಕೆ ಈ ರೀತಿಯ ಷಡ್ಯಂತ್ರ ಅನ್ನೋ ಒಂದು ವಿಚಾರವನ್ನು ನಡ್ಕೊಂಡು ಇವತ್ತು ಧರ್ಮಯಾತ್ರೆ ಆರಂಭಿಸಿರುವಂತದ್ದು. ರಾಜ್ಯದ ನಾನಾ ಮೂಲೆಗಳಿಂದ ಮಹಿಳೆಯರಾಗಿರ್ಬೋದು ಮತ್ತು ಕಾರ್ಯಕರ್ತರಾಗಿರ್ಬೋದು, ಭಕ್ತರಾಗಿರ್ಬೋದು, ಎಲ್ಲರೂ ಕೂಡ ಲಕ್ಷಕ್ಕಿಂತ ಅಧಿಕವಾಗಿ ಜನ ಬಂದಿರುವಂತದ್ದು. ಪ್ರಮುಖವಾಗಿ ಧರ್ಮಸ್ಥಳ ಮಂಜುನಾಥೇಶ್ವರನ ಸನ್ನಿಧಿಯಲ್ಲಿ ಇವತ್ತು ಪ್ರತಿಯೊಬ್ಬರು ಕೂಡ ದರ್ಶನ ಮಾಡುವ ಮುಖಾಂತರ ಅಂದ್ರೆ ಕಾವಂದರನ್ನ ಮೀಟ್ ಆಗಿ ಮಾತನಾಡುವ ಮುಖಾಂತರ ಧರ್ಮಸ್ಥಳ ಚಲೋ ಯಾತ್ರೆಗೆ ಸಂಪೂರ್ಣವಾಗಿ ಬೆಂಬಲ ನೀಡಿರುವಂತದ್ದು. ಈ ಧರ್ಮಸ್ಥಳ ಯಾತ್ರೆ ಕೇವಲ ರಾಜಕೀಯ ಪ್ರೇರಿತ ಅಂತಲ್ಲ, ಇದು ಯಾವುದೇ ಷಡ್ಯಂತ್ರವನ್ನು ಬಳಕೆ ಮಾಡಿ ಮಾತುಗಳನ್ನು ಆಡುವಂತ ಅವಶ್ಯಕತೆಯೂ ಇಲ್ಲ. ನಾವು ಧರ್ಮದ ಪರ ಇದ್ದೇವೆ, ನಮ್ಮ ನಡೆ ಧರ್ಮದ ಕಡೆ ಅನ್ನುವ ವ್ಯವಸ್ಥೆಯಲ್ಲಿ ಈ ಸಾಲ ನೋಡಿಕೊಂಡು ಪ್ರಮುಖವಾಗಿ ಈಗ ಧರ್ಮಸ್ಥಳದ ಮಂಜುನಾಥನ ಪಕ್ಕದಲ್ಲಿರುವಂತಹ ಮಂಜುನಾಥೇಶ್ವರ ಗ್ರೌಂಡ್ ನಲ್ಲಿ ಇವತ್ತು ಈ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಸರಿಸುಮಾರು ಲಕ್ಷಕ್ಕೂ ಅಧಿಕ ಜನರು ಕೂಡ ಬಂದು ಭಾಗಿಯಾಗಿರುವಂತದ್ದು. ಪ್ರತ್ಯೇಕವಾಗಿ ಟಿಫನ್ ಮತ್ತು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು, ಧರ್ಮಸ್ಥಳ ಮಂಜುನಾಥನನ್ನ ದರ್ಶನ ಆದ ನಂತರ ಹೆಗ್ಗಡೆ ಅವರನ್ನ ಕೂಡ ಇವತ್ತು ಇಡೀ ದಿನ ಯಾವುದೇ ರೀತಿಯ ಆಯಾಸವನ್ನು ಪಡೆದೆ ಬರುವ ಪ್ರತಿಯೊಬ್ಬರ ಜೊತೆಗೆ ಮಾತನಾಡುವ ಮುಖಾಂತರ ಹೆಗ್ಗಡೆ ಅವರಿಗೆ ಜನರು ಮಂಜುನಾಥನ ಆರೈಕೆ ಇದೆ, ಮಂಜುನಾಥನ ಆಶೀರ್ವಾದ ಇದೆ, ಧರ್ಮಸ್ಥಳಕ್ಕೆ ಬಂದಿರುವಂತಹ ಕಳಂಕ ಇವತ್ತಲ್ಲ ನಾಳೆ ಅದೆಲ್ಲವೂ ಮಾರ್ಪಾಡಿಗೆ ಹೋಗುತ್ತೆ, ಯಾವುದೇ ರೀತಿಯ ಕಳಂಕ ಇರೋದಿಲ್ಲ, ತನಿಖೆಗೆ ನಾವು ಸದಾ ಸಿದ್ಧವಾಗಿದ್ದೇವೆ, ತನಿಖೆ ನಡೆಯಲಿ ಅನ್ನೋ ಒಂದು ವಿಚಾರ ಕೂಡ ಕಾವಂದರೆ ಹೇಳಿದ್ರು. ಹೀಗಾಗಿ ನಿನ್ನೆ ಜೆಡಿಎಸ್ ಆದರೆ ಇವತ್ತು ಬಿಜೆಪಿ ರಣಕಹಳೆ ಮುಳುಗ್ತಾ ಇರುವಂತದ್ದು. ಪ್ರಮುಖವಾಗಿ ಗಮನಿಸುವ ಅಂಶ ಅಂದ್ರೆ ಶ್ರೀಲಕ್ಷ್ಮಿ, ಇಲ್ಲಿ ಜನ ಒಂದು ಕರೆ ಕೊಟ್ಟರೆ ಧರ್ಮಸ್ಥಳ ಪರವಾಗಿ ನಾವು ವಿದ್ಯುವಂತ ಲಕ್ಷಕ್ಕೂ ಅಧಿಕ ಜನ ಬರ್ತಾ ಇದ್ದಾರೆ ಅಂತ ಒಂದು ಕಡೆಗೆ ಧರ್ಮಸ್ಥಳದ ಪರವಾಗಿ ಜನ ಇವತ್ತು ನಿಂತಿದ್ದಾರೆ. ತಿರುಪತಿ ಆಯಿತು, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಆಯಿತು, ಈಗ ಧರ್ಮಸ್ಥಳ ಹಾಕಿದ್ದಾರೆ. ಇದೇ ರೀತಿ ಮುಂದುವರೆದ್ರೆ ಈ ಸರ್ಕಾರದಿಂದ ಅಂದ್ರೆ ಪ್ರಮುಖವಾಗಿ ನಾಯಕರು ಹೇಳೋ ಮಾತಿದು, ಈ ಸರ್ಕಾರದಿಂದ ಈ ರೀತಿ ಷಡ್ಯಂತ್ರಗಳು ನಡೀತಾ ಇದ್ದಾವೆ. ಯಾರಿಗಾದ್ರೂ ಏನು ಸಮಸ್ಯೆ ಆದ್ರೆ ಕಾನೂನು ಮುಖಾಂತರ ಹೋರಾಡಬೇಕು. ಕತೆ ಕಟ್ಕೊಂಡು ಇಲ್ಲಿ ಬಂದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡುವುದು ವಿಧ ಅಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಿರುವಂತದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ.